ರೂಪದಲ್ಲಿ ಮಾಡ್ತಾ ಇದೀವಿ ಅಂದ್ರೆ ಒಂದು ಫೋಟೋ ರೂಪದಲ್ಲಿ ಮಾಡ್ತೀವಿ, ಚಿತ್ರಪಟ ರೂಪದಲ್ಲಿ ಭಗವಂತನ ಪೂಜೆಯನ್ನು ಮಾಡ್ತೀವಿ. ನಂತರವಾಗಿ ಪಂಚಭೂತಗಳ ಸಾಕ್ಷಿಯಾಗಿ ಪೂಜೆಯನ್ನು ಮಾಡ್ತೀವಿ. ನೀರನ್ನ, ಭೂಮಿಯನ್ನ, ಗಾಳಿಯನ್ನ, ಅಗ್ನಿಯನ್ನ, ನೀರನ್ನ ಮಾಡ್ತಕ್ಕಂಥದ್ದು ಪಂಚಭೂತಗಳಾಗಿ ಪೂಜೆಯನ್ನು ಮಾಡ್ತೀವಿ. ನಂತರವಾಗಿ ವಿಗ್ರಹ, ದೇವಸ್ಥಾನದಲ್ಲಿ ಇರ್ತಕ್ಕಂಥದ್ದು ಕಲ್ಲಿನ ವಿಗ್ರಹ, ಅದು ಸ್ಥಿರ ವಿಗ್ರಹ ಅಂತ ಪೂಜೆಯನ್ನು ಮಾಡ್ತೀವಿ. ಈ ಉತ್ಸವ ದೇವರನ್ನ ಸ್ಥಿರ ವಿಗ್ರಹ ಅಂತೇಳಿ ಪೂಜೆಯನ್ನು ಮಾಡ್ತೀವಿ. ನಂತರವಾಗಿ ಕುಂಭಗಳು, ಕಲಶವೇನಿರ್ತೀವೋ ಇದಾಗಿ ಕುಂಡ ಪೂಜೆ ಅಂದ್ರೆ ಯಜ್ಞವನ್ನ ಮಾಡ್ತಕ್ಕಂಥದ್ದು ಕುಂಡ ಪೂಜೆ ಅಂತೇಳಿ ಕರಿತೀವಿ. ಈಗ ಭಗವಂತನಿಗೆ ಒಂದು ಕಲಶ ಇಟ್ಟಿದ್ದೀವಿ ಅಂದ್ರೆ ಅದು ಒಂದು ದೇಹ, ಮನುಷ್ಯನ ದೇಹದ ಸ್ವರೂಪ ಅಂತೇಳಿ ನಾವು ನಿಶ್ಚಿತಾರ್ಥ ಅಂತ ಹೇಳಿ ಕರಿತೀವಿ. ಅದನ್ನೇ ವಾಗ್ದಾನ ಅಂತ ಹೇಳಿದ್ರು ಮಾತನ್ನ ಕೊಡ್ತಕ್ಕಂತಹ ಕಾರ್ಯಕ್ರಮ ಈಗ ಶುರು ಆಗ್ತಾ ಇದೆ. ವಧು ಕಡೆಯವರು ಮತ್ತೆ ಆಗಿದೆ. ಈಗ ಅಕ್ಷತಾರೋಹಣ, ಅಕ್ಷತೆ ಅಂದ್ರೆ ಅಕ್ಕಿ. ನಾವು ಕಲ್ಯಾಣೋತ್ಸವವನ್ನು ಕರೆಸಬೇಕಾದ್ರೆ ಏನಿದ್ರೆ 330 ಕೋಟಿ ಜೀವಚರಗಳಾಗಿ ಮಾಡಿದ್ವಿ. ಈ ಕಲ್ಯಾಣೋತ್ಸವವನ್ನು ಕೂಡ ಅದೇ ಸಾಕ್ಷಿಯಾಗಿ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಆ ಒಂದು ಭಗವಂತ ಸೀತಾದೇವಿಗೆ ಮತ್ತು ಶ್ರೀರಾಮಚಂದ್ರ ಇಬ್ಬರು ಕೂಡ ಒಬ್ಬರ ಮುಖವನ್ನು ಒಬ್ಬರು ನೋಡಿದಾಗಿದೆ. ಈಗ ಅಕ್ಕಿಗಳಿಂದ ಇಬ್ಬರು ಕೂಡ ಅವರು ಅರ್ಥವನ್ನು ಮಾಡ್ಕೊಳ್ತಾ ಇದ್ದಾರೆ. ಅಂದ್ರೆ ಅವರ ತಲೆಯ ಮೇಲೆ ಇವರು ಅಕ್ಕಿಯನ್ನು ಎರಿತಕ್ಕಂಥದ್ದು, ಇವರು ಅವರ ತಲೆಯ ಮೇಲೆ ಅಕ್ಕಿಯನ್ನು ಎರಿಕೊಂತ ಅವರ ಮನಸ್ಸುಗಳು ಒಂದಾಗ್ತಾ ಇದೆ ಅಂತ ಹೇಳ್ತಾ ಈಗ ಅಕ್ಕಿಯನ್ನು ಎರಿತಾ ಇದೆ. ಓಂ ಸಹಸ್ರ ಪುರುಷ ಸಹಸ್ರ ಮಹಿಮಾ ಅದೋ Young
ಈಗ ಸ್ವಾಮಿಗೆ ಇವತ್ತು ಅಕ್ಷತಾರೋಹಣ ಆಯಿತು. ಈಗ ಮುಂದಿನ ಕಾರ್ಯಕ್ರಮ ಬಂದು ಸಂಬಂಧ ಮಾಲಿಕೆ. ಅದಕ್ಕಿಂತ ಮುಂಚೆ ನಿಮ್ಮ ಹತ್ರ ಎಲ್ಲ ಹಾಲಿನ ಚೆಂಬು ಬರ್ತಾ ಇದೆ. ಈ ಕನ್ಯಾದಾನಕ್ಕೆ ಹಾಲಿನ ಚೆಂಬು ಬರುತ್ತೆ. ಎಲ್ಲರೂ ಕೂಡ ತಮ್ಮಲ್ಲಿ ಇರ್ತಕ್ಕಂಥ ಒಂದು ಚಿಲ್ಲರೆ ನಾಣ್ಯವನ್ನು ಹಾಕಿ ಹಾಲಿಗೆ ನಮಸ್ಕಾರ ಮಾಡ್ಕೊಳ್ಳಿ. ಎಲ್ಲರೂ ಮೇಲೆ ಬರೋಕ್ಕಾಗಲ್ಲ ಅಂತೇಳಿ ಅಲ್ಲಿಂದ ಮುಟ್ಟಿಸ್ತಾ ಇದ್ದೀವಿ. ಅದು ನಿಮ್ಮ ಹತ್ರ ಬರುತ್ತೆ. ಯಾರು ಗಲಾಟೆಯನ್ನು ಮಾಡಿದ್ರೆ ಹಾಗೆ ಹಾಕಿ ನಮಸ್ಕಾರ ಮಾಡ್ಕೊಳ್ಳಿ. ಈಗ ಸಂಬಂಧ ಮಾಲಿಕೆಯನ್ನು ಮಾಡ್ತಾ ಇದ್ದೀವಿ. ಸಂಬಂಧ ಮಾಲಿಕೆ ಅಂದ್ರೆ ಹಾರವನ್ನ ಚೇಂಜ್ ಮಾಡ್ಕೊಳ್ತಕ್ಕಂಥದ್ದು, ಬದಲಾಯಿಸ್ಕೊಳ್ತಕ್ಕಂತಹ ಕಾರ್ಯಕ್ರಮ. ಈಗ ಸಂತೋಷದಿಂದ ಕಲ್ಯಾಣೋತ್ಸವ ಮಾಡೋಣ, ಖುಷಿಯಿಂದ ಮಾಡೋಣ. तारक मंत्रांते जय श्री राम जय श्री राम जय श्री राम महाफल